ಡಾರ್ಲಿಂಗ್, ಇವತ್ತು ಈ ಸೀರಿಯಲ್ ನಾನು ಹೇಗ್ ಕಾಣ್ತಾ ಇದ್ದೀನಿ? ವಾಹ್ ವಾಹ್, ನೀನ್ ಎವರ್ ಗ್ರೀನ್ ಬ್ಯೂಟಿ ಮುದು. ಈ ಸೀರೆಯಿಂದ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಯಾಕೆ ಅನ್ಕೋತೀಯಾ? ಇದಿಲ್ಲಾಂದ್ರೂ ನೀನ್ ಚೆನ್ನಾಗೇ ಕಾಣ್ತೀಯಾ. ವಾಟ್? ಐ ಮೀನ್, ಸೀರೆಯಿಂದ ನಿನಗೆ ಕಳೆ ಬಂದಿಲ್ಲ, ನಿನ್ನಿಂದ ಆ ಸೀರೆಗೆ ಒಂದು ಕಳೆ ಬಂದಿದೆ. ನೀನು ಹಳೆ ಸೀರೆ ಉಟ್ಕೊಂಡ್ರೆ ಚೆನ್ನಾಗೇ ಕಾಣ್ತೀಯ ಮುದು. ಹಾಗಿದ್ರೆ ಇವಾಗ ಹೋಗಿ ನಾನು ಹಳೆ ಸೀರೆ ಉಟ್ಕೊಂಡ್ ಬರ್ಬೇಕಾ? ಇಲ್ಲ ಇಲ್ಲ, ನೀನು ದಿನ ಹೀಗೆ ಒಂದೊಂದು ಹೊಸ ಸೀರೆ ಉಟ್ಕೋಬೇಕು. ನಿನ್ನ ನೋಡಿ ಬೇರೆ ಹೆಣ್ಮಕ್ಳು ಪ್ರತಿದಿನ ಒಂದೊಂದು ಹೊಸ ಸೀರೆ ತಗೋಬೇಕು. ಥ್ಯಾಂಕ್ ಯು ಹನಿ. ಅದು ನಿನಗೆ ನೆನಪಿದ್ಯಾ? ಕಾಲೇಜ್ ಡೇಸ್ಗಳಲ್ಲಿ ನೀನು ಎಷ್ಟು ಡಿಫ್ರೆಂಟ್ ಡ್ರೆಸ್ಗಳು ಹಾಕ್ತಿದ್ದೆ, ಹಾಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೆ ಗೊತ್ತಾ? ಅದಕ್ಕೆ ನಾನು ಹಳ್ಳಕ್ಕೆ ಬಿದ್ದಿದ್ದು. ವಾಟ್? ಅದಕ್ಕೆ ನಿನ್ನನ್ನು ಅಷ್ಟು ಇಷ್ಟಪಟ್ಟು ನಿನ್ನ ಹಿಂದೆ ಬಿದ್ದಿದ್ದು ಅಂದೆ. ಆಗ ನಿನಗಿದ್ದ ಗ್ಲಾಮರ್ಗೆ ನನ್ನ ಒಪ್ಕೊಳ್ಳೋಕೆ ಎಷ್ಟು ಸತಾಯಿಸಿದ್ದೆ ಗೊತ್ತಾ? ಅವತ್ ಗ್ಲಾಮರಸ್ ಆಗಿದ್ದೆ ಅಂದ್ರೆ ಇವತ್ ಗ್ಲಾಮರ್ ಆಗಿಲ್ವಾ? ಇದೆಯಾ? ಯಾರಿಲ್ಲ ಅಂತಿದ್ದು? ಈಗ ತಾನೇ ನೀವೇ ಹೇಳಿದ್ರಲ್ಲ. ಅದು ನಿನ್ನ ಅಂದನ ಹೊಗಳಕ್ಕೆ ಪದಗಳು ಸಾಲದೆ ಒಂದ್ ಕಡೆ ಅನ್ಕೊಂಡ್ರೆ ಇನ್ನೊಂದ್ ಕಡೆ ಬಿತ್ಕೊಳ್ತಿದ್ದೆ. ನಾನಾಗ್ಲೇ ಹೇಳಿಲ್ಲ ನೀನ್ ಎವರ್ ಗ್ರೀನ್ ಬ್ಯೂಟಿ ಅಂತ. ನೀವ್ ಮಾತ್ರ ಯಾವಾಗ್ಲೂ ಕಿತ್ತೋಗಿರೋ ತರನೇ ಬಟ್ಟೆ ಹಾಕೋತಿರಲ್ವಾ? ಜಾನಿ ಪ್ಲೀಸ್, ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಒಂದೇ ತರ ಬಟ್ಟೆ ಹಾಕೋತಿರಲ್ಲ. ಏನ್ ಮಾಡ್ಲಿ ಡಾರ್ಲಿಂಗ್, ಈ ಪ್ಯಾಟರ್ನ್ ನನ್ನ ಬಿಟ್ಟು ಹೋಗ್ತಿಲ್ಲ. ಹಾಗಿದ್ರೆ ನಿಮ್ಮೆಲ್ಲ ಬಟ್ಟೆ ತೆಗೆದು ನಾನೇ ಆಚೆ ಹಾಕ್ತೀನಿ. ಮತ್ತೆ ಇದೇ ತರ ಬಟ್ಟೆ ನೀನೇ ತಂದು ಕೊಡ್ತೀಯ. ಜಾನಿ ಪ್ಲೀಸ್, ಇನ್ಮೇಲಾದ್ರೂ ಬದಲಾಗಿ. ನೀವು ನಂತರ ಡಿಫ್ರೆಂಟ್ ಆಗಿರೋ ಬಟ್ಟೆಗಳನ್ನ ಹಾಕೊಳ್ಳಿ. ಸಿನಿಮಾ ಹೀರೋಗಳ ತರ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಳ್ಳಿ. ಸಲ್ಮಾನ್ ಖಾನ್ ಬೇಡ ಬೇಡ, ಬಟ್ಟೆ ದುಡ್ಡು ಉಳಿಯುತ್ತೆ. ಆಮಿರ್ ಖಾನ್, ಶಾರುಖ್ ಖಾನ್ ಬೇಡ ಜಾನಿ, ಇವೆಲ್ಲ ನಿಮ್ಗೆ ಸೂಟ್ ಆಗಲ್ಲ. ಏನಾದ್ರೂ ಡಿಫ್ರೆಂಟ್ ಆಗಿ, ಅಂದ್ರೆ ಕೂಲಿ ತರ ಡಿಫ್ರೆಂಟ್ ಆಗಿರುತ್ತೆ. ಕೂಲಿನ? ಈಗ ತಾನೇ ನೀನೇ ಹೇಳ್ತಿದ್ದೆ ರೊಮ್ಯಾಂಟಿಕ್ ಆಗಿರಿ ಅಂತ. ಅದ್ರಲ್ಲೇ ಇರೋದು ಮಜಾ. ಒಂದ್ಸತಿ ನನ್ ಕೂಲಿ ಆಗಿ ನೋಡಿ, ಆಗ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ನೋ ಜಾನಿ ಪ್ಲೀಸ್, ದಿಸ್ ಇಸ್ ಮೈ ರಿಕ್ವೆಸ್ಟ್. ನೋ, ದಿಸ್ ಇಸ್ ಮೈ ಆರ್ಡರ್. ಓಕೆ. ಲವ್ ಯು ಹನಿ. ಲವ್ ಯು ಟು. ನೋಡ್ಕೊಂಡಲ್ವಾ ಇಳಿಯೋದು? ಚೆನ್ನಾಗಿ ಹೇಳ್ದಕ್ಕ ಕೂಸು, ಎಲ್ಲ ಅಂತಾನು ನೋಡ್ಕೊಂಡು ಇಳಿಯಕ್ಕಂತ ಹೋಗಿ ನಿಮ್ ಮನೆ ಕರ್ಕೊ ಕೂಸು. ಆಯ್ತು, ಬನ್ನಿ ಕೂತ್ಕೋ. ನಾನು ಅಣ್ಣನ ಕರ್ಕೊಂಡ್ ಬರ್ತೀನಿ. ಹಲೋ ಅತ್ಯವ್ವ, ನಾವ್ ಪಾಂಡವಪುರ ಪುಟ್ಮಲ್ಲಿ ಮಾತಾಡ್ತಾ ಇರೋದು. ಹೇಳು ಕೂಸು, ಇಟ್ಕೊಂಡ್ಯಾ? ಉಂಡ್ಕೊಂಡು ನಾಳೆ ಪೌಡೆ ಪಟ್ಟೆ ಎಲ್ಲ ಹಂಗೆ ಬಿದ್ದಿದ್ದ, ಮಡ್ಸ್ಬಿಟ್ ಬರಾಗ ಅಂತಲ್ ಕಾಲ್ ಜಾರಿ ಕಾಲು ಕುಸ್ಟಾಗ್ಬಿಡ್ತು. ಅಯ್ಯೋ, ಅದು ಕುಷ್ಟ ಅಲ್ಲ ಕೂಸು, ಟ್ವಿಸ್ಟು. ಹಿಡಿದ್ರಿ ಜಾಡ. ಹಿಂಗೆ ಎಲ್ರು ಹಿಡಿದ್ರಿ ಜಾಡ ಅಂತ ಇರು. ನಿನ್ ಗಂಡನ್ ಜಾಡ ಮಾತ್ರ ಹಿಡಿಬೇಡ. ಅಂತ ಕೆಲ್ಸಗಳನ್ನೆಲ್ಲ ದನ ಕಾಯಂತವ ಮಾಡ್ಸೋದ್ ಬಿಟ್ಬಿಟ್ಟು ನೀನ್ಯಾಕ್ ಮೇಲಕ್ಕೂ ಕೆಳಕ್ಕೂ ಹತ್ತಿಳಿದು ಸುಸ್ತಾದೆ? ಅತ್ಯವ್ವ, ಅವರೆಲ್ಲ ಅಟ್ಟಿಲಿದಾರೋ, ವ್ಯಾಪಾರಕ್ಕೆ ಆಚೆ ಹೋಗಲ್ವೇ? ಯಾನ್ ಅವ್ನ್ ತಲೆ ವ್ಯಾಪಾರ ಮಾಡೋದು? ಅತ್ಯವ್ವ, ಕಟ್ಟಪಟ್ಟಿ ಚಡ್ಡಿ ಬನಿಯನ್ ವ್ಯಾಪಾರ. ಹಿಂಗಿರೋದಕ್ಕೆ ಅವ ಹಂಗಿರೋದು. ಈಟಾದ್ರೂ ನಿನಗ್ ಬುದ್ಧಿ ಬರ್ಲಿಲ್ಲ ನೋಡು. ನನ್ಗೆ ಆಗ್ಲೇ ಅನ್ನಿಸ್ತು ನನ್ ಕಾಲ್ ಯಾಕೆ ಈ ತರ ಗಿಂಜಿತದೆ ಅಂತ. ಈಗ ನೋಡಿದ್ರೆ ನಿನ್ ಕಾಲೇ ಉಳುಕ್ಬಿಟ್ಟದೆ. ಓ, ನಮ್ಮಿಬ್ರು ಗಟ್ಟ ಎಲ್ಡು, ಉಸಿರಾಟ ಒಂದೇ. ನಿನಗೂ ನೋವಾದ್ರೆ ನಂಗೂ ನೋವಾಯ್ತದೆ. ನಾನ್ ನಗಾಡಿದ್ರೆ ನೀವು ನಗಾಡರಿಯಾ? ಅಂತ ಅತ್ತನ. ಅತ್ಯವ್ವ, ನಮ್ ಬಾಬಣ್ಣ ಬಂದ್ರು. ಜಾನ್ ಮಾಡ್ಕೊಂಡಮ್ಮೆ ಅಂತ ಇವಾಗ ಜಾತ್ಲು ನೋಡ್ಕೊಂಡ್ ಎಳಿ ಹಾಕ್ತಾನೆ. ಕೈ ಕಾಲು ಮುರ್ಕೊಂಡ್ರಿ ಏನ್ ಗತಿ? ನಾನ್ ಅವನ್ ಕೈ ಕಾಲು ಮುರಿತಿದ್ದಿ ಅಂತ ಹೇಳ್ಕೂಸು. ಅತ್ಯವ್ವ, ನಿನ್ ಕೈ ಕಾಲ್ ಮುರಿತಾ ಇದ್ರಂತೆ. ಅವನು ಫೋನ್ ಮಾಡಿದಯಾ? ಕೊಡುವ ನಾಚಿಕೆಟ್ಟವನ್ ಫೋನ್ ನ. ತಕೊಳ್ಳಿ. ಯಾನಡ ಹೇಳೋದು ಅದಗೆಟ್ಟವನೆ. ಆ ಹೆಣ್ಣು ಒಬ್ಬಳನ್ನ ಬಿಟ್ಬಿಟ್ಟು ಊರೆಲ್ಲ ಸುತ್ತಕ್ ಹೋದೆಯಾ? ಅಯ್ಯೋ ಶಿವನೇ, ನಾಯಲ್ಲಿ ಊರ್ ಸುತ್ತಕ್ ಹೋಲಿ
ಚಡ್ಡಿ ನೀನ್ ವ್ಯಾಪಾರ ಮಾಡಕ್ ಹೋಗಿದ್ದಿ. ಮಾಡ್ತಿದೆ ಊಟ್ಗೆಟ್ಟಿದ್ದು ಊರ್ ಮುಂದೆ ಕುಣ್ದಾಗೆ ಅಟ್ಟಿಲಿ ಚಂದುಳ್ಳಿ ಎಂಡ್ರವಳೆ ಏನಾರ ಹೆಚ್ಚು ಕಮ್ಮಿ ಆಯ್ತದ ಅನ್ನೋ ಜ್ಞಾನ ಬೇಡ ನಿಂಗೆ. ಕಣ್ಣೋಳು ಎಂಡ್ರು ಚೆನ್ನಾಗಳ ಅಂತ 3 ಹೊತ್ತು ನೋಡ್ತಾ ಕೂತ್ಕೊಂಡ್ರೆ ಒಟ್ಟಿಗೆ ಅಂತ ತಿನ್ನೋದ ಎರ್ಮಣ್ ತಿನ್ನೋ ಅಟ್ಟಿತವ ಒಂದ್ ಅಂಗಡಿ ಹಾಕ. ನೀನ್ ಮಾರೋ 4 ಚಡ್ಡಿಗೆ 4 ಊರ್ ಸುತ್ತಬೇಕಾ? ಅಟ್ಟಿತವ ಅಂಗಡಿ ಇದ್ರೆ ಕಿತ್ತೋದವ್ನ್ ಬಂದ್ ತಗೋತಾನೆ. ಏನಂದೇವ? ಚಡ್ಡಿ ಅರ್ತೋದವ್ನ್ ಬಂದು ತಗೋತಾನೆ ಅಂದಿ. ನೋಡು ನನ್ ಕೂಸಿಗೆ ಕಾಲ್ ಉಳ್ಕ್ಬಿಟ್ಟು ನೋವಾಗಿತ್ತಂತೆ. ನೀನ್ ವ್ಯಾಪಾರ ಅಂತ ನನ್ ಕೂಸು ಒಬ್ಬಳನ್ನ ಬಿಟ್ಬಿಟ್ಟು ಹೋಗ್ಬೇಡ. ಅವ್ಳ ಕಾಲ್ ನೋವು ವಾಸಿ ಆಗಂಟ ಅವಳ ಹತ್ರ ಯಾವ ಕ್ಯಾಮೇನು ಮಾಡಿಸ್ಬೇಡ. ಒಟ್ಟಿ ಕೆಲ್ಸ ಯಾರು ಮಾಡ್ರು? ನೀ ಏನ್ ಕತ್ತೆ ಮೇಯ್ಸಕ್ ಹೋದೆಯಾ? ಮುಚ್ಚಡ ಬೈ ಸಾಕು. ಸುಮ್ನೆ ಹೇಳ್ದಷ್ಟ್ ಮಾಡು. ಅವ್ಳ ತವ ಕೆಲ್ಸ ಮಾಡ್ಸಿದ್ ಗೊತ್ತಾದ್ರೆ. ಗೊತ್ತಾಯ್ತು ಕಂಬಿಡು. ಎಲೆ ಅಡ್ಕ ಹಾಕೊಂಡು ಉಗಿತಿದೆ. ಬರೀ ಎಲೆ ಅಡಿಕೆ ಹಾಕೊಂಡ್ರೆ ಎಂಜು ಜಾಸ್ತಿ ಬರಲ್ಲ. ಅದಕ್ಕೆ ಸ್ವೀಟ್ ಬಿಡ ಹಾಕಿ ಉಗಿತೀನಿ. ಮಲ್ಲಪ್ಪ ಆಯ್ತು ಬಿಡವ, ಅವಳಿಗೆ ಯಾವ ಕೆಲ್ಸನೂ ಹೇಳಲ್ಲ. ಮಡಗ್ಲ ಫೋನು. ಆಯ್ತು ಮಡಗ್ದಿ. ಆಮೇಲೆ ಪುಟ್ಮಲಿ ಅಟ್ಟಿ ಕೆಲ್ಸನ ನೀನ್ ಮಾಡ್ಬಾರ್ದಂತೆ, ಎಲ್ಲಾನು ನಾನೇ ಮಾಡ್ಬೇಕಂತೆ. ಗುರ್ತು ಅನಿ ಗಂಡ್ಸಾಗಿ ಅಟ್ಟಿ ಕೆಲ್ಸ ನೀನ್ ಮಾಡಲ್ಲ. ನನಗೇನ್ ದರ್ದು ಬಂದಿದ್ದ ಆಳ್ ಬಿಡ್ತೀನಿ ಆಳ. ಬಾಳೆಹಣ್ಣು ಒಳಕ್ ಹೋಗ್ಬಿಡ ಒಳಕ್ಕೆ. ಮಾಮೆ ಉಣ್ಣಕ್ಕಿ ಇವ್ರಿ ಅತ್ತೆ ಅವ್ನ್ ಕೇಳ್ತೀನಿ. ಬೇಡ ಬಿಡು, ನಾನೇ ಎಕ್ಕತ್ತೀನಿ. ಅದು ಡಾರ್ಲಿಂಗ್, ಹೇಗಿದೆ ನನ್ ಕೂಲಿ ವೇಷ? ವಾವ್, ಸೂಪರ್ ಆಗಿದೆ. ಆದ್ರೆ ಬರೀ ವೇಷ ಹಾಕಿದ್ರೆ ಸಾಲಲ್ಲ, ಕೂಲಿ ತರನೇ ನಡ್ಕೋಬೇಕು. ನಾನೇನು ಇಲ್ಲ ಅಂತ ಹೇಳ್ದೆ ಮಧು. ಹೇಳಿಲ್ಲ, ಅದು ನಡ್ಕೊಳ್ತಿರೋ ರೀತಿ ಸರಿ ಇಲ್ಲ. ನೀನ್ ಕೂಲಿ ವೇಷ ಹಾಕೊಂಡ್ಮೇಲೆ ಯಾಕೆ ಮಧು ಮಧು ಅಂತ ಕರೀತಿದ್ಯಾ? ಅಮ್ಮವ್ರೆ ಅಂತ ಕರಿಬೋದಿತ್ತು, ಆದ್ರೆ ಇಲ್ಲಿ ನಿನ್ನ ಬಿಟ್ಟು ಬೇರೆ ಯಾರು ಇಲ್ವಲ್ಲ. ಹಾಗಂತ ಈ ಕೂಲಿ ಜೊತೆ ಡ್ಯೂಯೆಟ್ ಹಾಡ್ಲಾ? ಯಾಕೆ ಆಡ್ಬಾರ್ದು? ಹಾಗಿದ್ರೆ ನಿನ್ ವೇಷ ಹಾಕೇನ್ ಪ್ರಯೋಜನ? ನೀನ್ ಹೇಗ್ ನಂಗೆ ಡಿಫ್ರೆಂಟ್ ಅನ್ಸ್ತೇ ದೀಪು? ಆಯ್ತಮ್ಮವ್ರೆ, ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಾ? ಇಲ್ಲ, ಕಾಲತ್ಬೇಕು. ಓಹೋ, ಯಾಕೆ ಕಾಲತ್ತಲ್ವಾ? ಯಾರಿಲ್ಲ ಅಂದಿದ್ದು? ನಾನ್ ನನ್ನ ಹೆಂಡತಿ ಕಾಲ್ ತಾನೆ ಒತ್ತಿರೋದು, ಪಕ್ಕದ ಮನೆ ಹೆಂಡತಿ ಕಾಲ ಅಲ್ವಲ್ಲ. ನೋಡು ಮತ್ತೆ ಹೆಂಡತಿ ಅಂತಿದ್ಯಾ? ಸಾರಿ ಅಮ್ಮವ್ರೆ. ದೀಪು ಎಲ್ಲಿ ಕುತ್ಕೋತಿದ್ಯಾ? ಅಮ್ಮವ್ರೆ, ನೀವ್ ಯಾವ ಸೋಪ್ ಹಾಕಿರಿ? ಯಾಕೆ? ನಿಮ್ ಕಾಲು ಮೈದಾ ಹಿಟ್ಟಿನಂಗೆ ಬೆಳ್ಳಗದೆ. ಬೇಡವಾ? ಬೇಡ ಬಿಡಿ. ನಿಮ್ ಕಾಲು ಸೀಮೆ ಹಸಿನ ಬೆಣ್ಣೆ ಹಂಗೆ ನುಣ್ಣಗದೆ. ಇದೆಲ್ಲ ಬೇಕಾ? ಅದು ಬೇಡವಾ? ಬೇಡ ಬಿಡಿ. ನಿಮ್ ಕಾಲು ಸಿಪ್ಪೆ ಸುಲ್ದಿರೋ ಮೊಟ್ಟೆ ಹಂಗೆ ನೈಸ್ ಆಗದೆ. ಏ ಕೂಲಿ, ಏನೇ ಇದು ಕಂಪ್ಯಾರಿಸನ್? ನಮ್ಮಂತ ಕೂಲಿಗಳು ಕಂಪೇರ್ ಮಾಡದೆ ಹಿಂಗೆ. ಅದು ಬೇಡವಾ? ಬೇಡ ಬಿಡಿ. ನಿಮ್ ಕಾಲು ಬೇಡ ಕೊಟ್ಟಿರೋ ಎಕ್ಸಾಂಪಲ್ ಸಾಕು, ಸುಮ್ಮನೆ ಕಾಲತ್ತು. ಮಲಗಿದ್ರೆ ಈ ಕಳಗಂಟ ದಾಸಯ್ಯ ನಿಮ್ ಕಾಲು ಹೊತ್ತಿದ್ದ. ನಿದ್ದೆ ಮಾಡುವಾಗ ಯಾರಾದ್ರೂ ಬಂದ್ ಕಾಲು ಹೊತ್ತಿದ್ರೆ ಗೊತ್ತಾಗ್ತಾರೆ ಎಷ್ಟು ದಡ್ಡಿ ನಾನಲ್ಲ. ಇವ್ನ್ ಬೇರೆ ಯಾರು ಅಲ್ಲ.
ನಾನು ಅಪಾಯಿಂಟ್ ಮಾಡಿರೋ ಹೊಸ ಕೂಲಿ ದೀಪು ಅಂತ. ಇವನ್ನ ನೀವು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ? ಎಸ್, ಅವನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಕಾಲು ಓದಿಸ್ಕೊತಾ ಇದ್ದೆ. ಕಾಲ್ ಹೊತ್ತ ಕೆಲ್ಸಕ್ಕೆ ಕಾಸು ಕೊಟ್ಬಿಟ್ಟು ಹಾಕಿದ್ಗಣ್ರಿ. ನನಗೇನ್ ಕಡ್ದು ಕಟ್ಟಾಕಂತ ಕೆಲ್ಸ ಯಾರು ಇರ್ಲಿಲ್ಲ. ಹೇಳಿದ್ರೆ ನಾನೇ ಒತ್ತು ಕೊಡ್ತಿದ್ನಪ್ಪ. ನೀವು ಕೂಲಿ ಕೆಲಸ ಮಾಡ್ತೀರಾ? ಸಂಬಳ ಕಲ್ಲ ಕಣಯ್ಯೋ, ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀಯ ಅಂದಿ. ನಾನ್ ಕಾಲ್ ಓದಿದ್ ಕಮ್ಮೋರೆ ಬೇಜಾರ್ ಮಾಡ್ಕೊಂಡಿಲ್ಲ, ನೀವ್ಯಾಕೆ ಹಿಂಗಾಡಿರಿ? ನನ್ ಸಂಕಟ ನಿನಗೆ ಯಾ ನೋಡಕ್ ಗೊತ್ತಾದ್ದು. ಇನ್ನೊಂದು ಮಾತಾಡ್ರು ಗುಳ ತೆಗೆದು ಮೊಕ್ಕೆಟ್ಟು ಬಿಡ್ತೀನಿ, ಸುಮ್ನೆ ನಿಂತು ಕೂಡ. ಗೌಡ್ರೆ, ನೀವ್ ಸುಮ್ನಿರಿ. ನಾನ್ ಅಪಾಯಿಂಟ್ ಮಾಡಿರೋ ಕೂಲಿನ ನಿಮ್ ಮನ್ಸಿಗೆ ಬಂದಾಗ ಬಯಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ಅವ್ನ ಎಷ್ಟು ಒಳ್ಳೆಯವನ್ ಗೊತ್ತಾ? ಅವ್ನ್ ತುಂಬಾ ಇನ್ನೋಸೆಂಟ್, ಅದಕ್ಕೆ ಅಪಾಯಿಂಟ್ ಮಾಡ್ಕೊಂಡೆ. ಹಿಂಗ್ ಮಾಡಿದ್ರೆ ಹೆಂಗೆ? ಹೇಗೆ? ನನ್ನ ಒತ್ಕೊಳ್ಗ ಒತ್ಲಿ ನನ್ ಪುಟ್ ಮೇಲೆ ಜಾರ್ ಬಿದ್ದು ಕಾಲು ಉಳ್ಕಿಸ್ಕೊಂಡ್ಬಿಟ್ಟಾಳೆ. ಯಾನ ಕೂಡ ನಿಮ್ ಹೆಂಡತಿ ಬಿದ್ದು ಕಾಲ್ ಉಳ್ಕಿಸ್ಕೊಂಡವ್ರೆ ಅಂದ್ರಲ್ಲ, ನೋವಾಗ್ಬಿಡ್ತು. ಒಳ್ಳೆವ ಅದಕ್ಕೆ ಇವನ್ನ ನಮ್ಮಟ್ಟಿಗೆ ಕರ್ಕೊಂಡೋಗಿ ನಮ್ಮಟ್ಟಿಗೆ ಕೆಲಸ ಮಾಡಿಸ್ಕೊಂಡ್ರೆ ಹೆಂಗ್ಯಾ? ಇದಕ್ ಮೇಡಮ್ ಬೇಡ ಅನ್ನಲ್ಲ, ಒಪ್ಕೋತಾರೆ. ಏ ಕೂಲಿ, ನೀನ್ ಮಾಡ್ಬೇಕಾಗಿರೋದು ನಮ್ಮನೆ ಕೆಲ್ಸನ, ಇವ್ರ ಮನೆ ಕೆಲ್ಸ ಅಲ್ಲ. ನಮ್ಮಟ್ಟಿಗೋಸಿ ಕಳಿಸ್ಕೊಡಿ, ನಮ್ಮಟ್ಟಿ ಒಳಗೋಸಿ ಸಹಾಯ ಮಾಡ್ದಂಗ ಆಯ್ತದೆ. ಮೊದ್ಲೇ ಕಾಲ್ ನೋವಾಗದೆ ಹೆಂಗ್ ಓಡಾಡ್ಕೊಂಡ್ ಕ್ಯಾಮೆ ಮಾಡೋರು ಹೇಳಿ? ಅಲ್ಲಿ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಏ ಸ್ಟುಪಿಡ್, ಇವ್ರಿಗಿನ್ ಜಾಸ್ತಿ ನೀನೇ ಫೋರ್ಸ್ ಮಾಡ್ತಿದ್ಯಲ್ಲೋ. ನಾನು ಕೇಳ್ತಾವನಲ್ಲ, ನಮ್ಮ ಮಟ್ಟಿನ ಕೆಲಸ ಮುಗ್ದಿಟ್ಕಲ್ಲಿ ಇಲ್ಲಿ ಕಳಿಸ್ಕೊಟ್ಬಿಡ್ತೀನಿ. ಹಾಳಾಗೋಗ್ಲಿ, ಕರ್ಕೊಂಡು ಹೋಗಿ. ಎಲ್ಗೋದೋಣ? ನಿಮ್ಮ ಅಟ್ಟಿ ತಾವೇ ಬನ್ನಿ. ಪಂಜರದೊಳಿಲ್ಲ ರಾಮ ಶ್ರೀರಾಮ ಬರಿದೆ ಅಣ್ಣವ್ರೆ, ನಿಮ್ ಮನೆಯವ್ರು ಇಲ್ಲವ್ರೆ? ಪಾಣಲ್ ಮನಿ ಕಂಡಳೆ. ಹಿಂಗಾರ ಬಂದೇ ಇರಿ. ಅತ್ತಗೆ ಅನ್ಕೊಂಡೆ ಮನೇಲಿ ಅವ್ರಿ ಅಂದ್ರಲ್ಲ, ಮಾಡ್ಬಿಟ್ಟಿದ್ದೆ. ಅದೇ ನಾಟಿ ಹಾಕೊಂಡೆ. ನನ್ನೇನ್ರಿ ಹೇಳ್ತದಲ್ಲಿ ನಿನ್ಗೆ ನೋಡ ಕೆಲ್ಸ? ಎದ್ದು ಕಾಲ್ ಏಟ್ ಮಾಡ್ಕೊಂಡಿದ್ರಲ್ಲ, ಕಾಲ್ ಹತ್ತಮ್ಮ ಅಂತ. ಕೆನ್ನೆ ಕೆಸರು ಕತೆ ಕಚ್ಕೊಂಡ್ಬಿಡ್ಬೇಕು. ಕಾಲ್ ಹೊತ್ಕೊಂತ ಅವ್ಳು ಹೇಳಿದ್ರಲ್ಲ, ನಾನ್ ನಿನ್ಗೆ ಹೇಳದ್ನ. ಅವ್ರೆ, ನಾವು ಕೆಲಸಗಾರರು, ನೀವ್ ಹೇಳ್ದೆ ಇದ್ರು ಕೇಳೋದು ನಮ್ ಧರ್ಮ. ನಾ ಹೇಳ ಕೆಲ್ಸಗಳ ಶಾನೆ ಇರ್ತವೆ, ಮೊದ್ಲು ಅದನ್ನ ಮಾಡು. ಅವ್ನು ಹೇಳಿ. ಹಂಗ್ ಬಾ ದಾರ್ಗ, ಬಾ ನನ್ ಜೊತೆಗೆ. ಬಾ ಪಿರ್ನೆ. ಗೊತ್ತಾವನೆ. ಅಲ್ಲಿಡು, ಮೊನ್ನೆ ಮೊಸರನ್ನ ತಿಂದಿರ ಬೋಸಿ ಮುಸುರು ಗಟ್ಕೊಂಡ್ ಹಂಗೆ ಬಿದ್ದದೆ. ಹೋಗ್ ಉಜ್ಜು. ಅಯ್ಯ ಮೊಕ್ಕ ಏನ್ ನೋಡಿ, ಹೋಗ್ ಉಜ್ಜು ಪಟ್ಟಿ ಕುಸ. ಆಯ್ತು ಅಣ್ಣವ್ರೆ, ನಾನು ಉಜ್ತೀನಿ, ನೀವು ಹಾಲಲ್ಲೇ ಮಲಿಕಳಿ. ನಾಲ್ಲಾರು ಮನಿ ಕತ್ತೀನಿ, ರೂಮ್ಲಾರು ಮನಿ ಕತ್ತೀನಿ, ಅದನ್ನೆಲ್ಲ ಕಟ್ಕೊಂಡ್ ನಿಂಗೆ ಯಾನ? ಹೋಗ್ ಉಜ್ಜುಡ. ಆಯ್ತು ಬಿಡಿ. ನಮಸ್ಕಾರ ಗೌಡ್ರೆ. ಓಡ ಕಲ್ಟಿವೇಟ್ರು ಏನ್ ಬಂದದು? ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಬಂದದ್ದು. ಮಾತಾಡ್ಸಿ ಆಯ್ತಲ್ಲ, ಹೊರಡು. ಇನ್ನು ಮಾತೇ ಶುರು ಆಗ್ಲಿಲ್ಲ. ಪುಟ್ಟಮಲ್ಲಿ ಅವ್ರದ್ದು ಕಾಲು ಉಳುಕಿದೆ ಅಂತೆ. ಏನ್ ಬೋಸಿ ಉಜ್ಜದ್ ಬಿಟ್ಬಿಟ್ಟು ಹಿಂಕ್ ನೋಡಿ, ಹೋಗ್ ಬೋಸಿ ಉಜ್ಜು. ಕಡ ಕಾಲ್ ಮುಡ್ಕೊಂಬಲ್ಗಳೇ. ಮಲಗ್ಲಿ ಮಲಗ್ಲಿ, ಆರಾಮ್ಸೆ ಮಲಗ್ಲಿ. ಗೌಡ್ರೆ, ಇದು ಯಾರು ಸಿಂಡಿರಾಮ ಹೊಸ ಜನ? ಅವ ಕೂಲಿ ಆಳು. ನಮ್ಮ ಎದುರುಗ ಮಧುರ ಅವರ ಇಲ್ವಾ, ಅಲ್ಲಿ ಕೆಲ್ಸಕ್ ಬಂದಾನೆ. ಹಂಗೆ ನಮ್ಮ ಟಿಲ್ ಓಸಿ ಕೆಲ್ಸ ಮಾಡ್ಸ್ಕೊಂಡು ಅಂತ ಕರ್ಕೊಂಡ್ ಬಂದೇನಿ. ಐ ಲೈಕ್ ಇಟ್. ನಿಮ್ಮ ಹಟ್ಟಿಯ ಕೆಲಸ ಮುಗಿದ ಮೇಲೆ ಅವನನ್ನು ನಮ್ಮ ಮನೆಗೆ ಕಳಿಸಿ ಆಯ್ತಾ? ನಿಮ್ಮಟ್ಟಿಗೆ ಹಾಕೊಡ. ನಮ್ಮ ಮನೆಯಲ್ಲಿ ಕೂಡ ಇವತ್ತು ಕೆಲಸದವಳು ಕೈ ಕೊಟ್ಟಿದ್ದಾಳೆ, ಅದಕ್ಕೆ ಆ ಕೆಲಸವನ್ನು ಇವನ ಹತ್ರವೇ ಮಾಡಿಸುವ ಅಂತ. ಅಷ್ಟೇ ತಾನೇ, ನಮ್ಮಟ್ಟಿ ಕೆಲ್ಸ ಮುಗಿದ್ಮೇಲೆ ಕರ್ಕೊಂಡು ಹೋಗು. ಅಣ್ಣವ್ರೆ, ನಾನ್ ಹಟ್ಟಿ ಕೆಲಸ ಮಾಡಕ್ ಬಂದಿರೋದು. ಇವನೇನ್ ಕಳೆ ಕೀಳಕ್ ಕರಿತಾವನ? ನಾನ್ ಬಂದಿರೋದು ನಿಮ್ಮ ಹಟ್ಟಿ ಕೆಲಸ ಮಾಡಕ್ಕೆ, ಕಾಂಡೋರ್ ಹಟ್ಟಿ ಕೆಲಸ ಅಲ್ಲ. ನಾನೇನ್ ಹಟ್ಟಿ ಕೆಲಸ ಮಾಡೋದು ಅನ್ಕೊಂಡಿದ್ದೀರಾ? ಅಲ್ಲ ಪುಣ್ಯಾತ್ಮ, ಬಂದಿರುವುದೇ ಮನೆ ಕೆಲಸ ಮಾಡ್ಲಿಕ್ಕೆ. ಯಾರ ಮನೆ ಕೆಲಸ ಮಾಡಿದ್ರು ಒಂದೇ ಅಲ್ವನ? ಏಯ್, ಸುಮ್ನೆ ಹೋಗ್ರಿ, ಬೇರೆ ಯಾರನ್ನಾರ ಮಾಡಿಕೊಳ್ಳಿ. ಇದೆಂತ ಅವಸ್ಥೆ ನಡ್ಸಣ್ಣ. ನಿಮ್ಮ ಮನೆಯ ಕೂಲಿ ಕೆಲಸಕ್ಕೆ ಬಂದವನಿಗೆ ನಿಮಗಿಂತ ಜಾಸ್ತಿ ಉಂಟು ಚರ್ಬಿ. ನೀನ್ ಹೇಳೋದು ನಿಜ ಕಂಬುಡ್ಡ. ಹೆಂಗ್ ಮಾತಾಡ್ತಾನೆ ನೋಡು. ಇದಾಕ್ ಚಕ್ರಗಿತಿ ಇಟ್ಟಕ್ ಬರ್ನಿಲ್ಲ ಅಂದ್ರೆ ಇತ್ತಾಳ ಮೂಗ್ ಬಟ್ಟು ಸಿರಿಗ್ ಬರ್ನಿಲ್ಲ ಅಂತಲಂತೆ. ಹಂಗಾಯ್ತು. ಮಾಡೋದೇ ಹಟ್ಟಿ ಕೆಲ್ಸ, ಅದ್ರಲ್ಲಿ ಬೇರೆ ಆ ಹಟ್ಟಿ ಈ ಹಟ್ಟಿ ಲೆಕ್ಕ ಹಾಕ್ತಾನೆ. ನೋಡ್ರೆ, ಏನೋ ನೀವು ಕೇಳ್ಕೊಂಡ್ರಿ ಅಂತ ಬಂದಿವ್ನಿ. ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ವಾಪಸ್ ಮಧುರ ರಟ್ಟಿಗೆ ಹೊಂಟಾಯ್ತೀನಿ. ನನ್ನ ಮನೆಯ ಕೆಲಸ ಮುಗಿಸ್ಕೊಂಡು ಹೋಗ ಚಿಂಗ್ಲಿಂಗ.
ಹೇಳೋರು ಮಲ್ಲ ಇವ್ನ್ಗೆ ಯಾಕೆ ಹೊಡೆದೆ ನಾನು ಇಲ್ಲೇ ಇರೋನೋ ಇಲ್ಲ ಮಧುರ ರೊಟ್ಟಿಗೆ ಹೋಗಿ ಅವ್ರ ಸೇವೆ ಮಾಡೋಣ. ಕಲ್ಟಿವೇಟ್ರು ಅವನ್ ತಂಟಿಗೆ ಆ ಕೂಡ ಹೋದ ನರ್ಸಲ್ಲ, ಅವ ನನ್ನ ಒಂದು ಕಿಪ್ಪು ತಂದೆಗೆ ಬೊಟ್ಟಿದ, ಬೇಕಾದ್ರೆ ಇನ್ನೊಂದು ಕಿಪ್ಪು ತಂದೆಗೆ ಬೊಟ್ಟಿ, ಅವರ ಮತ್ತೊಂದು ಕಾಲನ್ನು ಮುರಿಲಿ, ನಿಮ್ಮ ಮನೆಯನ್ನು ಪುಸ್ತಕನ್ನೇ ಮಗರಿಸ್ಲಿ, ಆದ್ರೆ ಅವನು ನನ್ನ ಮನೆಗೆ ಬರಲೇಬೇಕು. ಕಟ್ಟಿರುವ ಮೋರಿಯನ್ನು ಕ್ಲೀನ್ ಮಾಡಲೇಬೇಕು. ಐ ಡೋಂಟ್ ಲೈಕ್ ಇಟ್, ಬಟ್ ಐ ಲೈಕ್ ಇಟ್. ಪಾಪ ನನ್ ಜಾನಿ ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ಲಿ ಅಂತ ಕೂಲಿ ತರ ಆಕ್ಟ್ ಮಾಡಕ್ ಹೇಳ್ದೆ. ಆದ್ರೆ ಆ ಗೌಡ್ರು ಅವ್ನ ನಿಜವಾದ ಕೂಲಿ ಅನ್ಕೊಂಡ್ ಕರ್ಕೊಂಡ್ ಹೋಗ್ಬಿಟ್ರು. ಏನೇನ್ ಕೆಲ್ಸ ಕೊಡ್ತಾ ಇದ್ದಾರೋ, ಎಷ್ಟು ಕಷ್ಟ ಪಡ್ತಿದ್ದಾರೋ ನನ್ ಜಾನಿ. ಅಯ್ಯೋ, ಫೋನ್ ಗ್ಯಾರಂಟಿ ನಮ್ಮ ಮತ್ತದೇ ಆಗಿರುತ್ತೆ. ಮೂರ್ ಮತ್ತೆ ಫೋನ್ ಮಾಡಿ ಮಾಡಿ ಸಾಯ್ತಾರೆ. ಅದ್ರ ಬದಲು ನಿಜವಾಗ್ಲೂ ಹಲೋ ಹೇಳಿ ಅತ್ತೆ. ಏನ್ ಹೇಳೋದು ನಿನ್ ತಲೆ? ಫೋನ್ ರಿಸೀವ್ ಮಾಡಕ್ ಎಷ್ಟೊತ್ತೆ? ಏನ್ ಕೊಬ್ಬರಿ ಪಾಕ ಎತ್ತಾ ಇದ್ಯಾ? ಇಲ್ಲ, ಕಜಾಯದ ಹಿಟ್ ಕಿಚ್ತಾ ಇದ್ದೆ. ನಿನ್ ಮುಖಾನೇ ಕಿವುಚ್ಬೇಕಾಗಿತ್ತು. ಎಲ್ಲೇ ನನ್ ಮಗ? ಸೆರ್ಗಲ್ ಗಂಟ್ ಹಾಕೊಂಡಿದ್ದೀನಿ. ಹಾ, ಹಾಗೆ ಮಾಡಿದ್ಯಲ್ಲ. ನನ್ ಮಗನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟಿಯಲ್ಲೇ. ಅತ್ತೆ ಫೋನ್ ಯಾಕೆ ಮಾಡಿದ್ದು ಹೇಳಿ. ಏನೇ ಎದುರು ಮಾತಾಡ್ತೀಯ? ನಂಗೆ ಫೋನಲ್ಲೇ ಒಗಿಬೇಕಾ ನಿಂಗೆ? ಫೋನ್ ಸ್ವಲ್ಪ ದೂರ ಇಟ್ಕೊಂಡು ಹೋಗಿರಿ, ಇಲ್ಲಾಂದ್ರೆ ಎಂಜಿನ್ ನಿಮ್ ಮುಖಕ್ಕೆ ಹಾರುತ್ತೆ. ಕೊಡೆ ಕೊಡೆ, ನನ್ ಮಗನ್ ಫೋನ್ ಕೊಡೆ, ಬುದ್ಧಿ ಕಲಿಸ್ತೀನಿ ನಿನ್ಗೆ. ಅವ್ರ ಮನೇಲಿ ಇಲ್ಲ. ಎಲ್ಲ ಕಳ್ಸಿದ್ಯಾ ನನ್ ಕಂದನ್ನ? ನಾನೆಲ್ಲೂ ಕಲ್ಸಿಲ್ಲ, ಆಚೆ ಕೆಲ್ಸ ಇದೆ ಅಂತ ಅವರೇ ಹೋಗಿದ್ದಾರೆ. ಚೆನ್ನಾಗ್ ಮಾತಾಡೋದ್ ಕಲ್ತಿದ್ಯಾ? ಏನಾದ್ರೂ ಕೇಳಿದ್ರೆ ಪಾಪ ನನ್ ಮುದ್ದು ಮರಿ ಮೇಲೆ ಹಾಕ್ಬಿಡ್ತೀಯ. ಅವ್ನ್ ಬಂದ ತಕ್ಷಣ ಫೋನ್ ಮಾಡಕ್ ಹೇಳು. ಸರಿ. ಇಷ್ಟು ತಲೆ ತಿಂತಾರೆ. ಹಲೋ, ಯಾಕೆ ಪಟಕ್ ಅಂತ ಫೋನ್ ಕಟ್ ಮಾಡ್ದೆ? ನೀವೇ ಹೇಳಿದ್ರಲ್ಲ ಅತ್ತೆ ಅವ್ರ ಮನೆಗ್ ಬಂದ್ಮೇಲೆ ಫೋನ್ ಮಾಡ್ಸು ಅಂತ. ಎಷ್ಟು ಬೇಗ ಫೋನ್ ಕಟ್ ಮಾಡ್ಲು ಅಂತ ಕಾಯ್ತಾ ಇದ್ದೆ ಅಲ್ವಾ? ಹಿರಿಯರು ಅಂದ್ರೆ ಗೌರವ ಬೇಡ? ಸರಿ ಹೇಳಿ. ನನ್ ಮಗ ಬಂದ ತಕ್ಷಣ ಕೈಕಾಲ್ ತೊಳ್ಕೊಳಕ್ಕೆ ಬಿಸಿ ನೀರ್ ಕೊಡು. ಹಾಗೆ ಖಾಲಿ ಹೊಟ್ಟೆಲೆ ಕಜ್ಜಾಯ ಕೊಟ್ಬಿಡ್ಬೇಡ. ಹೊಟ್ಟೆ ತುಂಬಾ ಊಟ ಬಡಿಸಿ ಆಮೇಲೆ ಕಜ್ಜಾಯ ಕೊಡು. ಆಯ್ತು. ಪಾಪ ನನ್ ಕಂದ ಬಿಸಿಲಲ್ಲಿ ತಿರ್ಗಾಡಿ ಕಷ್ಟ ಪಟ್ಕೊಂಡ್ ಬಂದಿರುತ್ತೆ. ಸ್ವಲ್ಪ ತಲೆಗೆ ಹರಳೆಣ್ಣೆ ಹಚ್ಚಿ ಮಸಾಜ್ ಮಾಡು. ಹಲೋ ಹಲೋ ಅತ್ತೆ, ನಿಮ್ಗೆ ಏನಾದ್ರು ಕೇಳಿಸ್ತಿದ್ಯಾ? ಏನು ಕೇಳಿಸ್ತಾ ಇಲ್ಲ ಅತ್ತೆ. ಹಲೋ ಹಲೋ. ನಾಣ್ಗಿತ್ತಿ ಫೋನ್ ಕಟ್ ಮಾಡಕ್ಕೆ ನೆಪ ಹುಡುಕ್ತಿರ್ತಾಳೆ. ಎಷ್ಟು ಸುಂದರವಾಗಿ ಕಾಣ್ತಿದ್ದೀರಿ. ನನ್ ಕಳ್ಳ ಅಲ್ಲ ಮುರ, ಮಳ್ಳ ಅಲ್ಲ, ಮಾಲೆ. ಗೌಡ್ರು ನನ್ನನ್ನ ಕೆಲ್ಸಕ್ಕೆ ಕರ್ಕೊಂಡ್ ಬಂದವ್ರೆ. ಹೌದಾ? ಶ್ರೀರಾಮ, ನಿಮ್ ಹೆಸ್ರಾನ? ದೀಪು. ಯಾವೂರ? ಬಿಟ್ಟು ಬಂದೂರು. ಅದೇ ಯಾವೂರ್ ಬಿಟ್ ಬಂದಿರಿ? ನಮ್ಮೂರ ಹೆಸರು ಬಿಟ್ಟು ಬಂದೂರು. ಓ ಹಂಗಂದ್ರ ಸರಿ ಬಿಡಿ ದೀಪೋಣ. ಅಂತೆ ಅಣ್ಣ. ಅದ್ಯಾಕ ಹೋಗ್ತಾರೆ ದೀಪೋಣ? ನನ್ಗೊಂದ್ ಸಾಪ ಅದೇ. ಯಾರಾದ್ರೂ ಮದ್ವೆ ಆಗಿರೋ ಹೆಣ್ಮಕ್ಳು ನನ್ನ ಅಣ್ಣ ಅಂತ ಕರೆದ್ರೆ ಅವ್ರ ಗಂಡಿಗೆ ಮಲ್ಲಗ್ರ ಬರ್ತದೆ. ಆಯ್ಕಾರ ಏನಿದು ಅಪಸ್ವರ? ಹಂಗೆ ಒಂದು ವರನು ಅದೇ. ಅದೇ ಹೆಣ್ಮಕ್ಳು ನನ್ನನ್ನ ಡಾರ್ಲಿಂಗ್ ಅಂತ ಕರೆದ್ರೆ ಅವ್ರ ಗಂಡದಿರು 100 ಕಾಲ ಸುಖವಾಗಿರ್ತಾರೆ. ಹೌದಾ? ಹಂಗಾರೆ ನಾ ನಿಮ್ಮನ್ನ ಡಾರ್ಲಿಂಗ್ ಅಂತಾನೆ ಕರಿತೀನಿ. ದೀಪು ಡಾರ್ಲಿಂಗ್. ಅಟ್ಟಿ ಎಲ್ಲ ಚೀಪ್ ಆಯ್ತಾ? ಚೀಪಾ? ಅದೇ ಕುಡ್ಸೋದು. ಗುಡ್ಸೋದಾ? ಅದು ಚೀಪ್ ಅಲ್ಲ, ಸ್ವೀಪ್. ನಿಜ
ಚಾಡ ಬಿಟ್ಬಿಟ್ಟು ಅದೇ ನಮ್ಮ ಚಾಡ್ ಹಿಡ್ಕೊಂಡ್ ಕೂತಿದ್ದೆ ಅಣ್ಣವ್ರೆ ಇದಾಕಿ ಕೋಪ ಮಾಡ್ಕೊಂಡಿರಿ ಮತ್ತಿನ್ನೆ ನೋಡು ಮಾಡಕ್ ಕೆಲ್ಸ ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಾ ಕೂತಿದ್ದೆ ನಾನು ಕೆಲಸನೇ ಮಾಡ್ತಿದ್ದೆ ಕಸ ಗುಡಿಸ್ತಾ ಇದ್ದೆ ಬೇಕಾದ್ರೆ ಕೇಳಿ ಅವ್ರನ್ನ ಹ್ಞೂ ಬಾಬಣ್ಣ ಇವ್ರು ಕಸ ಗುಡಿಸ್ತಾ ಏನೋ ಬೆಳೆಸ್ಬಿಟ್ರು ಎಚ್ಚರಾಗಿ ಕಳ್ಳ ಕಳ್ಳ ಅಂತ ಕಿರ್ಚ್ಕೊಬಿಟ್ಟಿ ಆಮೇಲೆ ಇವ್ರು ಇನ್ನೊಂದ್ ವಿಷಯ ಹೇಳಿದ್ರು ಮದುವೆ ಆದವ್ರು ಇವ್ರನ್ನ ಅಣ್ಣ ಅಂದ್ರೆ ಅವ್ರ ಗಂಡನ್ಗೆ ಮೊಲ್ಲಾಗ್ರೆ ಬಂದದಂತೆ ಅದೇ ಡಾರ್ಲಿಂಗ್ ಅಂತ ಅಂದ್ರೆ ಅವ್ರ ಗಂಡ 100 ವರ್ಷ ಚಂದಾಗಿರ್ತಾರಂತೆ ಹೇಳೋರ್ ಮಲ್ಲ ಗೊತ್ತಿಲ್ದಿರೋ ಹೆಣ್ಣೈಕಳಿಗೆಲ್ಲ ಯಾನೋಡನ ಹೇಳ್ಕೊಡೋದು ಅದು ಅದು ಯಾವ್ದಕ್ಕೋತ್ರ ಎಳಂದ್ರಲ್ಲೇ ತೊಳ್ಬೇಕು ಕಸ ಅದೇ ಗುಡಿಸ್ಕೊಂಡು ಹೊಂಟೈತೀನಿ ಸುಮ್ನೆ ಹೋಗ್ಬಿಡ ಒಂದು ಸುಪಾಸ ಉಳ್ಕೊಂಡದೆ ಇನ್ನೊಂದು ಮಾತಾಡ್ರಿ ಇದೇ ಕಸ್ಬಲ್ ತಕ ಮುಖ ಕೆರ್ದಾಕ್ಬಿಡ್ತೀನಿ ಸುಮ್ನೆ ಹೋಗ್ಬಿಡ ಆಯ್ತು ಬಿಡಿ ಆಮೇಲೆ ಪುಟ್ಮಲ್ಲಿ ನೀನು ಯಜಮಾನಿ ಅವ ಆಳು ತರ ಇರ್ಬೇಕು ಯಜಮಾನಿ ತರ ಇರ್ಬೇಕು ಜಾಸ್ತಿ ಸಲಗ ಕೊಟ್ರೆ ಇವತ್ತು ಬೆಡ್ರೂಮ್ ಬಂದವ ನಾಳೆ ದಿನ ಇದೇ ಬೆಡ್ ಮೇಲೆ ಕಾಲ್ ಹಾಕೊಂಡ್ ಮನಿ ಕತ್ತಾನೆ ಅವಕಾಶ ಕೊಟ್ಟು ನೋಡಿ ಅಡ ಅಲ್ಲ ಕಸ ಗುಡ್ಸಕ್ಕೆ ಜಾಸ್ತಿ ಮಾತಾಡ್ರೆ ಮಂಗ್ಳೂರ್ ಅಂತ ಕರ್ಕೊಂಡು ಲಾಳ ಕರ್ಸ್ಬಿಡ್ತೀನಿ ಸುಮ್ಮನೆ ಹೋಗ್ಬಿಡ ಆಯ್ತು ಬಿಡಿ